ಕನ್ನಡ ಸಾಹಿತ್ಯ ಲೋಕದ ಒಂಟಿ ಸಲಗ, ಮೂಡಿಗೆರೆಯ ಮಾಯಾವಿ ಎಂದೇ ಪ್ರಖ್ಯಾತರಾದ ಕೃಷಿಕ, ಪರಿಸರವಾದಿ, ಖ್ಯಾತ ಸಾಹಿತಿ, ಛಾಯಾಗ್ರಾಹಕ, ಪಕ್ಷಿತಜ್ಞ, ಬಹುಮುಖ ಪ್ರತಿಭೆ ಶ್ರೀ ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ ಇವರ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ತೇಜಸ್ವಿ ಅವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ 8 ಸೆಪ್ಟೆಂಬರ್ 1938ರಂದು ಜನಿಸಿದರು. ತಂದೆ ಕುವೆಂಪು, ತಾಯಿ ಹೇಮಾವತಿ. ಇವರ ಆರಂಭಿಕ ವಿದ್ಯಾಭ್ಯಾಸ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ, ನಂತರ ಮೈಸೂರಿನ ಯು. ಜಿ. ಮಹಾರಾಜ ಕಾಲೇಜಿನಲ್ಲಿ ಪಿ.ಜಿ. ಎಜ್ಯುಕೇಷನನ್ನು ಮುಗಿಸಿದರು. ತೇಜಸ್ವಿಯವರು ಕುವೆಂಪು ಅವರ ಮಗನಾಗಿದ್ದರೂ ಸಹ ತಂದೆಯ ನೆರಳಿನಿಂದ ಹೊರಬಂದು ಚಿಕ್ಕ ವಯಸ್ಸಿನಲ್ಲೇ ತಮ್ಮದೇ ಆದ ಇಮೇಜನ್ನು ಸ್ಥಾಪಿಸಿದರು. ಮೊದಲಿಗೆ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ದೀಪಾವಳಿಯಂದು ನಡೆಸಿದ ಸ್ಪರ್ಧೆಗಳಲ್ಲಿ ತೇಜಸ್ವಿಯವರು ತಮ್ಮ ಮೊದಲ ಸಣ್ಣಕಥೆ ಲಿಂಗಬಂಧ, ಬಾಲಕನ ಕಣ್ಣಿನಿಂದ ಮಳೆಗಾಲದ ಪಶ್ಚಿಮ ಘಟ್ಟಗಳ ನೋಟಕ್ಕೆ ಅತ್ಯುತ್ತಮ ಕಥಾ ಪ್ರಶಸ್ತಿಯನ್ನು ಪಡೆದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಭಾರತದ ಉನ್ನತ ಕಾಲೇಜುಗಳಲ್ಲಿ ಒಂದಾದ ಪ್ರಕೃತಿ ಮತ್ತು ಕೃಷಿಯಲ್ಲಿನ ಆಸಕ್ತಿಯಿಂದಾಗಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿಗೆ ತೆರಳಿದರು. ಸಾಹಿತ್ಯದ ಹೊರತಾಗಿ ಅವರು ಚಿತ್ರಕಲೆ, ಛಾಯಾಗ್ರಹಣ ಮತ್ತು ತತ್ವಶಾಸ್ತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ತೇಜಸ್ವಿಯವರು ಬರಹಗಾರ, ಕಾದಂಬರಿಕಾರ, ರೈತ, ಛಾಯಾಗ್ರಾಹಕ, ಪಕ್ಷಿವಿಜ್ಞಾನಿ, ವರ್ಣಚಿತ್ರಕಾರ. ತೇಜಸ್ವಿಯವರಿಗೆ ನಿಸರ್ಗದ ಬಗ್ಗೆ ಒಲವು ಹೊಂದಿದ್ದ ಅವರು ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಸುತ್ತಾಡುವುದು ಅವರ ನೆಚ್ಚಿನ ಹವ್ಯಾಸವಾಗಿತ್ತು. ತೇಜಸ್ವಿಯವರು ಕನ್ನಡ ಸಾಹಿತ್ಯದ ನವ್ಯ ಅಂದರೆ ಹೊಸ ಅವಧಿಯಲ್ಲಿ ಉತ್ತಮ ಪ್ರಭಾವ ಬೀರಿದರು ಮತ್ತು ಬಂಡಾಯ ಸಾಹಿತ್ಯ ಪ್ರಕಾರದ ಪ್ರತಿಭಟನಾ ಸಾಹಿತ್ಯವನ್ನು ತಮ್ಮ ಸಣ್ಣಕಥೆ ಸಂಗ್ರಹವಾದ ಅಬಚೂರಿನ ಪೋಸ್ಟ್ ಆಫೀಸು ಮೂಲಕ ಉದ್ಘಾಟಿಸಿದರು. ತಮ್ಮ ಬರವಣಿಗೆಯ ವೃತ್ತಿಜೀವನದ ಆರಂಭಿಕ ಹಂತಗಳಲ್ಲಿ ತೇಜಸ್ವಿಯವರು ಕವಿತೆಗಳನ್ನು ಬರೆದರು. ನಂತರ ಸಣ್ಣಕಥೆಗಳು, ಕಾದಂಬರಿಗಳು ಮತ್ತು ಪ್ರಬಂಧಗಳ ಮೇಲೆ ಗಮನ ಕೇಂದ್ರೀಕರಿಸಿದರು. ಕನ್ನಡ ಸಾಹಿತ್ಯದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದ ಕೀರ್ತಿ ಶ್ರೀ ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿಯವರಿಗೆ ಸಲ್ಲುತ್ತದೆ. ಇನ್ನು ಇವರ ಸಾಹಿತ್ಯ ಕೃತಿಗಳ ಬಗ್ಗೆ ನೋಡುವುದಾದರೆ, ತೇಜಸ್ವಿಯವರು ಕವಿತೆಗಳು, ಸಣ್ಣಕಥೆಗಳು, ಕಾದಂಬರಿಗಳು, ಪ್ರವಾಸ ಸಾಹಿತ್ಯ, ನಾಟಕಗಳು ಮತ್ತು ವೈಜ್ಞಾನಿಕ ಕಾದಂಬರಿಗಳು ಸೇರಿದಂತೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಬರೆದಿದ್ದಾರೆ. ಅವರ ಹೆಚ್ಚಿನ ಕೃತಿಗಳಲ್ಲಿ ಪ್ರಕೃತಿ ಮತ್ತು ಪ್ರಕೃತಿಗೆ ಸಂಬಂಧಿಸಿದ ಘಟನೆಗಳು ಪ್ರಮುಖ ಪಾತ್ರ ಹೊಂದಿವೆ. ಕನ್ನಡದ ಅತ್ಯಂತ ಜನಪ್ರಿಯ ಬರಹಗಾರರಲ್ಲಿ ಒಬ್ಬರಾದ ತೇಜಸ್ವಿಯವರು ತಮ್ಮ ವಿಶಿಷ್ಟವಾದ ಕೃತಿಗಳಿಂದ ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾರೆ. ಬಹುಮುದ್ರಣಗಳಿಗೆ ಸಾಕ್ಷಿಯಾದ ಒಂದು ಕಾದಂಬರಿ ಎಂದರೆ ಅವರ ಕರ್ವಾಲೋ. ಈ ಕಾದಂಬರಿಯು ಎಲ್ಲ ಭಾಷೆಗಳಲ್ಲೂ ಅನುವಾದಗೊಂಡು ತುಂಬ ಜನಪ್ರಿಯತೆಯನ್ನು ಇವರಿಗೆ ತಂದುಕೊಟ್ಟಿತು. ತೇಜಸ್ವಿಯವರು ಹಲವಾರು ಇಂಗ್ಲಿಷ್ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸಿ ಕನ್ನಡ ಸಾಹಿತ್ಯದ ಆಳವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರ ಪ್ರಸಿದ್ಧ ಅನುವಾದಗಳಲ್ಲಿ ಕೆನೆತ್ ಆಂಡರ್ಸನ್ ಅವರ ಬೇಟೆಯ ದಂಡಯಾತ್ರೆಗಳ ಸರಣಿಗಳು ಪ್ರಮುಖವಾಗಿದೆ. ತೇಜಸ್ವಿಯವರು ಮೊದಲಿಗೆ ತಮ್ಮ ಹೆಸರಿನಿಂದ ಯಾವತ್ತೂ ಕಾದಂಬರಿಗಳನ್ನು ಬರೆಯಲಿಲ್ಲ. ಏಕೆಂದರೆ ಇವರಿಗೆ ಒಂದು ಹೆಸರು ಬಂದರೆ ಜನ ಅದನ್ನು ತಂದೆಯಿಂದ ಬರೆಯಿಸಿಕೊಂಡು ಕಾದಂಬರಿಗಳನ್ನು ಪ್ರಕಟಿಸುತ್ತಿದ್ದಾರೆ ಎಂದು ಜನ ಕುಹಕ ಮಾತುಗಳನ್ನು ಆಡುತ್ತಿದ್ದರು. ಅದರಿಂದಾಗಿ ಮೊದಲಿಗೆ ತೇಜಸ್ವಿಯವರು ಬರೆದ ಮೊದಲ ಕಾದಂಬರಿ ಕಾಡು. ಅವರು ಈ ಕಾದಂಬರಿಯನ್ನು ಮೊದಲು ಪ್ರಕಟಿಸಿದ್ದು ನಳಿನಿ ಎಂಬ ಹೆಸರಿನಿಂದ ಆರಂಭ ಮಾಡಿದರು. ನಂತರ ಇವರು
ಕರ್ನಾಟಕದ ಮಲೆನಾಡು ಅರಣ್ಯ ಪ್ರದೇಶದಲ್ಲಿರುವ ತಮ್ಮ ಪತ್ನಿ ರಾಜೇಶ್ವರಿ ಅವರ ತಾಯಿಯ ಮನೆಗೆ ಭೇಟಿ ನೀಡಿದ ನಂತರ ಹೆಂಡತಿಯಿಂದ ಪ್ರೇರೇಪಿಸಲ್ಪಟ್ಟು ಕಾದಂಬರಿಯನ್ನು ಬರೆಯಲು ತೊಡಗಿದರು. ಅಂದಿನಿಂದ ಇವರು ತಮ್ಮ ಹೆಸರಿನಲ್ಲಿಯೇ ಕಾದಂಬರಿಗಳನ್ನು ಬರೆಯಲು ಶುರು ಮಾಡಿದರು. ತೇಜಸ್ವಿಯವರು ಉತ್ತರ ಕರ್ನಾಟಕದ ವಲಸೆ ಕಾರ್ಮಿಕ ಲಿಂಗ ಅವರ ಕಥೆ ಆಧಾರಿತ ಕಾದಂಬರಿಯನ್ನು ಬರೆದರು. ತೇಜಸ್ವಿಯವರು ತಮ್ಮ ಹೊಸ ಜೀವನ ಮತ್ತು ಸುತ್ತಮುತ್ತಲಿನ ಪರಿಸರ ಕಾಡುಗಳಿಗೆ ತೆರಳಿ ಅಲ್ಲಿನ ನೈಜ ಘಟನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ಬರೆಯುತ್ತಿದ್ದರು. ಹಾಗಾಗಿ ಯುವ ಜನತೆಗೆ ತೇಜಸ್ವಿಯವರು ಬರೆದ ಕೃತಿಗಳು ಅಚ್ಚುಮೆಚ್ಚು. ಓದಲು ಶುರು ಮಾಡಿದರು. ಓದುತ್ತಾ ಇಷ್ಟೇ ಪುಸ್ತಕ ಬರೆದಿದ್ದಾರೆ, ಅಯ್ಯೋ ಇನ್ನೂ ಜಾಸ್ತಿ ಪುಸ್ತಕ ಬರೆದಿದ್ದರೆ ಚೆನ್ನಾಗಿತ್ತು ಎಂದು ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಕಾಡುವ ಪ್ರಶ್ನೆಯಾಗಿದೆ. ಇವರ ಪುಸ್ತಕಗಳನ್ನು ನೀವು ಸಾಧ್ಯವಾದರೆ ಓದಿ. ಏನೇ ಆಗಲಿ ತೇಜಸ್ವಿಯವರ ಪುಸ್ತಕ ಓದುತ್ತಾ ಕೂತರೆ ನೀವು ಸಹ ಕಳೆದೋಗುವುದು ಖಂಡಿತ. ತೇಜಸ್ವಿಯವರು ಪ್ರತಿಯೊಬ್ಬರಿಗೂ ಕೇಳುತ್ತಿದ್ದ ಪ್ರಶ್ನೆ ಏನೆಂದರೆ, ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವುದಾದರೂ ಇದೆಯಾ ಈ ಪ್ರಪಂಚದಲ್ಲಿ ಎಂದು ಯಾವಾಗಲೂ ಪ್ರಶ್ನಿಸುತ್ತಿದ್ದರು. ಇದಿಷ್ಟು ತೇಜಸ್ವಿಯವರ ಬಗ್ಗೆ ಮಾಹಿತಿ. ನನಗೆ ಸಿಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಆಲ್.